ಹೆಲೋ ಮಕ್ಕಳೇ, KCT 2026 ಎಕ್ಸಾಮಿಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಸೊ ಹೊಸ ಸರ್ಕ್ಯುಲರ್ ರಿಲೀಸ್ ಮಾಡಿದ್ದಾರೆ. KEA ಅವರು ರಿಲೀಸ್ ಮಾಡಿರುವಂಥ ಸರ್ಕ್ಯುಲರ್ ಇದು. ಏನಂತ ಅಂದರೆ ನಿಮ್ಮ ಎಕ್ಸಾಮ್ ಡೇಟ್ ಒಂದ್ಸರಿ ಫೈನಲ್ ಆಗಿ ಯಾವುದು ಅಂತ ಒಂದ್ಸರಿ ಹೇಳಿಬಿಟ್ಟು ದೆನ್ ಎಕ್ಸಾಮ್ ಹಾಲಲ್ಲಿ ಬೆಲ್ ಟೈಮಿಂಗ್ಸ್ ಏನಿರುತ್ತೆ ಅಂತ. ಸೊ ಯೂಶ್ವಲಿ ಏನಾಗುತ್ತೆ ಅಂದರೆ ಮಕ್ಕಳೇ, ಸೊ ನಿಮಗೆ ರಿಸ್ಟ್ ವಾಚ್ ಕ್ಯಾರಿ ಮಾಡೋ ಹಾಗಿರೋದಿಲ್ಲ ಎಕ್ಸಾಮ್ ಹಾಲಲ್ಲಿ. ಸೊ ಹಾಗಾಗಿ ರಿಸ್ಟ್ ವಾಚ್ ಇರೋದಿಲ್ಲ. ದೆನ್ ಅಲ್ಲಿನೂ ಒಂದು ಕ್ಲಾಕ್ ಹಾಕಿರ್ತಾರೆ. ಬಟ್ ಕೆಲವೊಂದು ಸರಿ ಕ್ಲಾಕ್ ಇಲ್ದಾಗ ನೀವು ಹೇಗೆ ಟೈಮ್ನ ಟ್ರ್ಯಾಕ್ ಮಾಡ್ತೀರಾ, ಸೊ ಅದಕ್ಕೋಸ್ಕರನೇ 1 to 7 ಬೆಲ್ ಇರುತ್ತೆ. ಸೊ 1 ಬೆಲ್, ಸೆಕೆಂಡ್ ಬೆಲ್, ಥರ್ಡ್ ಬೆಲ್, ಈ ರೀತಿ ಬೇರೆ ಬೇರೆ ಟೈಮಿಂಗ್ಸಿಗೆ ಬೇರೆ ಬೇರೆ ಬೆಲ್ನ ಅವರು ಹಾಕ್ತಾರೆ. ಓಕೆ, ಸೊ ಯಾವ್ಯಾವ ಬೆಲ್ಲಿಗೆ ಏನೇನು ಆಕ್ಟಿವಿಟೀಸ್ ಮಾಡಬೇಕು ನೀವು ಎಕ್ಸಾಮ್ ಹಾಲ್ ಒಳಗಡೆ ಅಂತಂದೇಳಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಒಂದು ಸರ್ಕ್ಯುಲರ್ನ ಅನೌನ್ಸ್ ಮಾಡಿದ್ದಾರೆ. ಅದನ್ನ ನಾನು ನಿಮಗೆ ಈಗ ಹೇಳ್ತೀನಿ. ಸೊ ವೆಲ್ಕಮ್ ಟು PWKCT. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಯು ಕ್ಯಾನ್ ಕಾಲ್ ಮಿ ರಚನಾ ಮ್ಯಾಮ್, ಮಿಸ್ ಆರ್ ಜಸ್ಟ್ ಕಾಲ್ ಮಿ ಅಕ್ಕ. ಸೊ ಈಗ ನೋಡಿ, ಸೊ ಏನಂತ ಹೇಳಿದರೆ ಆಸ್ ಯೂಶುವಲ್ ಥರ್ಸ್ಡೇ 23rd ಇರುವಂಥದ್ದು ಫಸ್ಟ್ ಎಕ್ಸಾಮ್ ಯಾವುದು 10:30 to 11:50 ಎಕ್ಸಾಮ್ ಟೈಮ್ ಆಗಿರುತ್ತೆ. ಓಕೆ, ಸೊ ಫಸ್ಟ್ ವಿಲ್ ಬಿ ಫಿಸಿಕ್ಸ್, ದೆನ್ ಮಧ್ಯಾಹ್ನ 2:30 to 3:50 ಏನಿರುತ್ತೆ ಕೆಮಿಸ್ಟ್ರಿ ಎಕ್ಸಾಮ್ ಇರುತ್ತೆ. ದೆನ್ ಫ್ರೈಡೇ 24th ಬೆಳಗ್ಗೆ 10:30 to 11:50 ಮ್ಯಾಥ್ಸ್ ಇದ್ರೆ ಮಧ್ಯಾಹ್ನ 2:30 to 3:50 ಏನಿರುತ್ತೆ ಬಯಾಲಜಿ ಎಕ್ಸಾಮ್ ಇರುತ್ತೆ. ಸರಿನಾ? ಸೊ ಈಗ ನೀವು ಎಕ್ಸಾಮ್ ಹಾಲಿಗೆ ಅವ್ರೇನಂತ ಹೇಳಿದ್ದಾರೆ, ಎಕ್ಸಾಮ್ ಹಾಲಿಗೆ 2 hours ಮುಂಚೆನೆ ನೀವು ರೀಚ್ ಆಗಿರಬೇಕು. ಹಾಲ್ ಇನ್ ದ ಸೆನ್ಸ್ ಎಕ್ಸಾಮ್ ಸೆಂಟರ್ಗೆ. ಸೊ ಯಾವ ಕಾಲೇಜಲ್ಲಿ ನಿಮ್ಮ ಎಕ್ಸಾಮ್ ಸೆಂಟರ್ ಇದೆ ಅಲ್ಲ, ಅಲ್ಲಿ ನೀವು ಮನೆಯಿಂದ ಒಂದು 2 hours ಮುಂಚೆನೆ ಬಿಟ್ಟಿರ್ತೀರಾ. ಸೊ ಅಲ್ಲಿ ಏನಿಲ್ಲ ಅಂತನೂ ಆ ಗೇಟ್ ಒಳಗಡೆ ನೀವು ಎಕ್ಸಾಮ್ ಎಲ್ಲಿ ನಡೀತಾ ಇದೆ ಆ ಎಕ್ಸಾಮ್ ಸೆಂಟರ್ ಗೇಟ್ ಒಳಗಡೆ ನೀವು 1.5 ಗಂಟೆ ಮುಂಚೆ ಇದ್ರೆ ದಟ್ ವಿಲ್ ಬಿ ವೆರಿ ವೆರಿ ಗುಡ್ ಫಾರ್ ಯು. ಸೊ ಯಾಕೆ ಅಂತಂದರೆ ಟೆನ್ಷನ್ ಇರೋದಿಲ್ಲ ಎಂಡ್ ಮೂಮೆಂಟಲ್ಲಿ. ನೀವೇನಾದರೂ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ, ಅಥವಾ ಏನಾದರೂ ಅರ್ಜೆಂಟಲ್ಲಿ ಡಾಕ್ಯುಮೆಂಟ್ಸ್ ಏನಾದರೂ ಬೇಕಿತ್ತು ಅಂದರೆ ಅಲ್ಲೇನಾದ್ರು ಜೆರಾಕ್ಸ್ ಮಾಡಿಸ್ಕೊಂಡು ಬರೋದಾಗಿರ್ಬೋದು. ಸೊ ಈ ರೀತಿ ಮಿಸ್ ಮಾಡೋದಿಲ್ಲ. ಇನ್ ಕೇಸ್ ಏನಾದರೂ ಆಯಿತು ಅಂತಂದರೆ ಫಾರ್ ದ ಎಮರ್ಜೆನ್ಸಿ ಪರ್ಪಸ್ ನಿಮಗೆ ಅಲ್ಲಿ ಒಂದು ಟೈಮ್ ಅಂತಂದೇಳಿ ಇರುತ್ತೆ. ದೆನ್ ಅಲ್ಲಿ ಯಾವ ರೂಮಲ್ಲಿ ನಿಮ್ಮ ರೋಲ್ ನಂಬರ್ ಇದೆ, ಯಾವ ರೂಮಲ್ಲಿ ಎಕ್ಸಾಮ್ ನೀವು ಬರಿತಾ ಇದ್ದೀರಾ ಅದೆಲ್ಲ ನೋಡ್ಕೊಳ್ಳಿಕ್ಕೆ ಟೈಮ್ ಬೇಕಾಗುತ್ತೆ. ಸೊ ಫಾರ್ ದ ಸೇಫರ್ ಸೈಡ್ ನೀವೇನು ಮಾಡಿರಬೇಕು, 1.5 hour ಮುಂಚೆನೇ ಎಕ್ಸಾಮ್ ಹಾಲ್ ಒಳಗಡೆ, ಸಾರಿ ಎಕ್ಸಾಮ್ ಸೆಂಟರ್ ನಡೀತಿರುತ್ತಲ್ಲ ಆ ಕಾಂಪೌಂಡ್ ಒಳಗಡೆ, ಕಾಲೇಜ್ ಒಳಗಡೆ ನೀವು ಅಲ್ಲಿ ಪ್ರೆಸೆಂಟ್ ಇರಬೇಕು. ಸರಿನಾ? ಸೊ ನೆಕ್ಸ್ಟ್ ಏನಾಗುತ್ತೆ, ಎಕ್ಸಾಮ್ ಹಾಲ್ ಒಳಗಡೆ ಯಾವಾಗ ಬಿಟ್ಕೋತಾರೆ ನಿಮಗೆ ಅಂತ ಅಂದರೆ, ಸೊ 10:20 ಮಕ್ಕಳೇ. ಸೊ ಫಸ್ಟ್ ಬೆಲ್ ಆಗುತ್ತೆ 10:20. ಆಗ ನೀವು ಎಕ್ಸಾಮ್ ಹಾಲಲ್ಲಿ ಹೋಗಿ ಕೂತಿರ್ತೀರಾ. ಸೊ ಫಸ್ಟ್ ಅಲ್ಲಿ ನಿಮಗೆ ಏನು ಚೆಕ್ ಮಾಡ್ತಾರೆ ಅಂತಂದರೆ ನಿಮ್ಮ ID ಕಾರ್ಡ್ ಮತ್ತು ಅಡ್ಮಿಟ್ ಕಾರ್ಡ್. ID ಪ್ರೂಫ್ ಯಾವ್ದು ತೊಗೊಂಡೋಗಿರ್ತೀರ, ಆಧಾರ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು. ಸೊ ವಾಟ್ ಎವರ್ ನೀವು ಪ್ರೂಫ್ ತೊಗೊಂಡೋಗಿರ್ತೀರಲ್ಲ ಅದರ ಜೊತೆಗೆ ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿ ಇರುವಂಥದ್ದು QR ಕೋಡ್ನ ಸ್ಕ್ಯಾನ್ ಮಾಡ್ತಾರೆ. ಸೊ ಸ್ಕ್ಯಾನ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಎಕ್ಸಾಮ್ ಅಪ್ಲೈ ಮಾಡಿರೋರು ಮತ್ತು ಈಗ ಎಕ್ಸಾಮ್ ಬರೀತಿರೋರು ಸೇಮ್ ಅಂತಂದೇಳಿ ಒಂದ್ಸರಿ ವೆರಿಫೈ ಮಾಡ್ಕೋತಾರೆ. ಸೊ ಇದಕ್ಕೆ ಟೈಮ್ ಬೇಕಾಗುತ್ತೆ. ಸೊ ಫಸ್ಟ್ 10 minutes ಅದರಲ್ಲೇ ಹೋಗುತ್ತೆ. ಜೊತೆಗೆ ಅದೇ ಟೈಮಲ್ಲಿ ಏನು ಮಾಡ್ತಾರೆ ಅಂತಂದರೆ ನಿಮಗೆ OMR ಶೀಟ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಯಾವ ರೀತಿ ಅಂತ ಅಂದರೆ ಸೀರೀಸಲ್ಲೇ ಇರುತ್ತೆ OMR ಶೀಟ್. ಓಕೆನಾ? ಸೊ ಒಬ್ಬರಾದ್ಮೇಲೆ ಒಬ್ಬರು ನೀವೇನು ರಿಜಿಸ್ಟರ್ ನಂಬರ್ ವೈಸ್ ಕುತ್ಕೊಂಡಿರ್ತೀರಲ್ಲ, ಸೊ ಅದನ್ನ ಕರೆಕ್ಟಾಗಿ ಅವರು ಸೀರೀಸಲ್ಲಿ ಕೊಟ್ಟಿರ್ತಾರೆ. ಸೊ ಇದನ್ನ ತುಂಬಾ ಕೇರ್ಫುಲ್ ಆಗಿ ಫಿಲ್ ಮಾಡ್ತೀರಾ. ನೀವೇನಾದರೂ ಮಿಸ್ಟೇಕ್ ಆದರೆ ಇನ್ನೂ ಒಂದು OMR ಶೀಟು ನಿಮಗೆ ಕೊಡೋದಿಲ್ಲ. ವೈಟ್ನರ್ ಅಂತೂ ನೀವು ಹಾಕೋ ಹಾಗೇ ಇಲ್ಲ. ಸೊ ಹಾಗಾಗಿ ಯು ನೀಡ್ ಟು ಮೇಕ್ ಶೋರ್ ದಟ್ ಯು ಆರ್ ಫಿಲ್ಲಿಂಗ್ ಎವ್ರಿಥಿಂಗ್, ದ ಇನ್ಫಾರ್ಮೇಷನ್ ವಾಟ್ ಎವರ್ ಯು ಹ್ಯಾವ್ ಟು ಫಿಲ್ ಇನ್ ಕರೆಕ್ಟ್ ಮ್ಯಾನರ್. ಓಕೆನಾ? ಸೊ ಕರೆಕ್ಟಾಗಿ ಫಿಲ್ ಮಾಡ್ತಿದ್ದೀರಾ ಅಂತಂದೇಳಿ ನೀವು ನೋಡಿಕೊಂಡು ಫಿಲ್ ಮಾಡಬೇಕು. ಸೊ ಅಲ್ಲಿ ಏನಿರುತ್ತೆ ಅಂತಂದರೆ ನೇಮ್ ಕ್ಯಾಪಿಟಲ್ ಲೆಟರ್ಸಲ್ಲಿ ಬರಿಬೇಕಾಗುತ್ತೆ, ಅಂದರೆ ಫಿಲ್ ಮಾಡಬೇಕಾಗುತ್ತೆ. ದೆನ್ ಅದಾದಮೇಲೆ CET ನಂಬರ್ ಇದೆ ಅಲ್ಲ, ಅದನ್ನು ಕರೆಕ್ಟಾಗಿ ನೀವು ಬಬ್ಬಲ್ ಮಾಡ್ತೀರಾ. ಸೊ CET ನಂಬರ್ ಬಬ್ಬಲ್ ಮಾಡಬೇಕು, ನಿಮ್ಮ ನೇಮು ಕ್ಯಾಪಿಟಲ್ ಲೆಟರ್ಸಲ್ಲಿ ಕಂಪ್ಲೀಟಾಗಿ ಕೊಟ್ಟಿರುವಂಥ ಬಾಕ್ಸ್ ಒಳಗಡೆ ಬರೀತೀರಾ. ಸರಿನಾ? ಸೊ ಇದಾದಮೇಲೆ, ಸೊ ಇದು ಯಾವಾಗ ಅಂದರೆ 10:20 ಬೆಳಗ್ಗೆ ಎಕ್ಸಾಮ್ ಇದ್ದಾಗ, 2:20 ಮಧ್ಯಾಹ್ನ ಎಕ್ಸಾಮ್ ಇದ್ದಾಗ ದಿಸ್ ವಿಲ್ ಬಿ ಅಬೌಟ್ ಫಸ್ಟ್ ಬೆಲ್. ದೆನ್ ಸೆಕೆಂಡ್ ಬೆಲ್ ಯಾವಾಗ ಅಂತಂದರೆ 10:30 ಇರುತ್ತೆ. ಓಕೆ, ಅದಾದಮೇಲೆ 10 ನಿಮಿಷಕ್ಕೆ. ದೆನ್ ಮಧ್ಯಾಹ್ನ ಯಾವಾಗ ಅಂದರೆ 2:15, ಸಾರಿ 2:30. ಓಕೆನಾ? ಸೊ ಈಗ ಈ ಬೆಲ್ಲಲ್ಲಿ ಏನಂತ ಅಂದರೆ ನಿಮಗೆ ಅಲ್ಲಿ ಕ್ವೆಶನ್ ಪೇಪರ್ಸ್ ಎಲ್ಲ ಒಂದು ಬಂಡಲ್ ಒಳಗಡೆ ಬಂದಿರುತ್ತೆ. ಸೊ ನಿಮ್ಮ ಮುಂದೆ ಏನು ಮಾಡ್ತಾರೆ ಅಂದರೆ ಆ ಬಂಡಲ್ ಸೀಲ್ನ ಓಪನ್ ಮಾಡಿರ್ತಾರೆ. ಸೊ ಇಬ್ಬರು ಸ್ಟೂಡೆಂಟ್ಸ್ ಇಂದ ಸೈನ್ ಹಾಕಿಸ್ಕೊತಾರೆ ಆ ಸೀಲ್ ಮೇಲೆ, ಸಾರಿ ಆ ಕ್ವೆಶನ್ ಪೇಪರ್ ಬಂಡಲ್ ಮೇಲ್ಗಡೆ. ಸೊ ಸೀಲ್ ಪಕ್ಕ ನೀವು ಸೈನ್ ಮಾಡಬೇಕು. ಸೊ ಏನಂತ ಪ್ರೂಫ್ ಅಂತ ಅಂದರೆ ನಿಮ್ಮ ಮುಂದೆ ಕ್ವೆಶನ್ ಬುಕ್ಲೆಟ್ನ ನಾವು ಓಪನ್ ಮಾಡಿ ಕೊಡ್ತಾ ಇದ್ದೀವಿ ಅಂತಂದೇಳಿ ಪ್ರೂಫ್ ಅದು. ಓಕೆನಾ? ಸೊ ಆ ಕೆಲಸ ನಡೆಯುತ್ತೆ ಫಸ್ಟ್ 5 minutes. ಅದಾದಮೇಲೆ ನಿಮಗೆ ಕ್ವೆಶನ್ ಪೇಪರ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೀಲ್ ಆಗಿರುವಂಥ ಕ್ವೆಶನ್ ಪೇಪರ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಕ್ವೆಶನ್ ಪೇಪರ್ ಓಪನ್ ಮಾಡೋ ಹಾಗಿಲ್ಲ ಆ ಟೈಮಲ್ಲಿ. ಸೊ ಈ 10 minutes ಅಲ್ಲಿ ಏನು ಮಾಡ್ತಾರೆ ಅಂದರೆ ಫಸ್ಟ್ 5 minutes ನಿಮಗೆ ಅವರು ಕ್ವೆಶನ್ ಪೇಪರ್ ತೋರಿಸ್ಬಿಟ್ಟು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ದೆನ್ ಇನ್ನೂ 5 minutes ನೀವೇನು ಮಾಡಬೇಕು ಅಂತಂದರೆ ಕ್ವೆಶನ್ ಪೇಪರ್ ಸೀರೀಸ್ ಇರುತ್ತಲ್ಲ ಅದನ್ನು OMR ಶೀಟಲ್ಲಿ ನೀವು ಫಿಲ್ ಮಾಡಬೇಕಾಗತ್ತೆ.
ಸರಿನಾ? ಸೊ ಪ್ರತಿಯೊಬ್ಬರು ಕ್ವಶನ್ ಪೇಪರ್ನು ಸೇಮ್ ಇರಲ್ಲ ನಿಮ್ಮ ಪಕ್ಕದಲ್ಲಿರೋರಿಗೆ ಅಂತ ಅಂದ್ರೆ ಸೀರೀಸ್ ಸೇಮ್ ಇರಲ್ಲ, ಕ್ವಶನ್ ಸೇಮ್ ಇರುತ್ತೆ. ಸೀರೀಸ್ ಅಂತ ಅಂದ್ರೆ ನಂಬರ್ಸ್ ಎಲ್ಲ ಚೇಂಜ್ ಇರುತ್ತೆ. ಸಪೋಸ್ ನಿಮಗೆ ಕ್ವಶನ್ ನಂಬರ್ 1 ಅಲ್ಲಿ ಯಾವ ಕ್ವಶನ್ ಇರುತ್ತಲ್ಲ ಅದು ಅವರಿಗೆ ಕ್ವಶನ್ ನಂಬರ್ 10ಗೆ ಹೋಗಿರುತ್ತೆ ಸೇಮ್ ಕ್ವಶನ್. ಸೊ ಸೀರೀಸ್ ಚೇಂಜ್ ಇರುತ್ತೆ ಮಕ್ಕಳೇ. ಸೊ ಅದಕ್ಕೆ ಏನ್ ಮಾಡ್ತೀರಾ ಅಂತ ಅಂದ್ರೆ ಫಸ್ಟ್ ಅದನ್ನ ಕರೆಕ್ಟ್ ಆಗಿ ಫಿಲ್ ಮಾಡಬೇಕು. ನೋಡಿ ಏನಂತ, ಕ್ವಶನ್ ಬುಕ್ಲೆಟ್ ಅಥವಾ OMR ಶೀಟ್ ಅಲ್ಲಿ ಏನಿರುತ್ತಲ್ಲ ಆ ಸೀರೀಸ್ ಅದನ್ನ ನೀವು ಕ್ವಶನ್ ಬುಕ್ಲೆಟ್ OMR ಶೀಟ್ ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ಇದು ಕೇರ್ಫುಲ್ ಆಗಿ ನೀವು ಫಿಲ್ ಮಾಡ್ತೀರಾ. ದೆನ್ ನೆಕ್ಸ್ಟ್ ಯಾವಾಗ ಅಂದ್ರೆ ಥರ್ಡ್ ಬೆಲ್ 10:40ಗೆ, ಮಧ್ಯಾಹ್ನ ಅಂತಂದ್ರೆ 2:40ಗೆ. ಓಕೆನಾ? ಸೊ ಇಲ್ಲೇನಂತಂದ್ರೆ ಕ್ವಶನ್ ಬುಕ್ಲೆಟ್ ನ ಓಪನ್ ಮಾಡಿಬಿಟ್ಟು ನೀವು ಆನ್ಸರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಂದ್ರೆ ಕ್ವಶನ್ ಬುಕ್ಲೆಟ್ ಸೀಲ್ ಆಗಿರುತ್ತಲ್ಲ ಅದನ್ನ ಓಪನ್ ಮಾಡಿಬಿಟ್ಟು ಆನ್ಸರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಇಲ್ಲಿ ಸಾಲ್ವ್ ಮಾಡ್ಬೇಕಾದ್ರೆ ಅವರು ಎಕ್ಸ್ಟ್ರಾ ಶೀಟ್ಸ್ ಅಂತ ನಿಮಗೆ ಕೊಡೋದಿಲ್ಲ, ರಫ್ ಶೀಟ್ಸ್ ಸಾಲ್ವ್ ಮಾಡಕ್ಕೆ ಅಂತ ಕೊಡೋದಿಲ್ಲ. ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ ಹೇಳಿ ಕ್ವಶನ್ ಪೇಪರ್ ಅಲ್ಲಿನೇ ಸ್ವಲ್ಪ ಸ್ಪೇಸ್ ಬಿಟ್ಟಿರ್ತಾರೆ. ಸೊ ಅಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಏನೇ ಸಾಲ್ವ್ ಮಾಡ್ಬೇಕಿದ್ರು ಅಲ್ಲಿ ನೀವು ಸಾಲ್ವ್ ಮಾಡಿಬಿಟ್ಟು ಆನ್ಸರ್ನ ಬಬ್ಬಲ್ ಮಾಡ್ತೀರಾ OMR ಶೀಟ್ ಅಲ್ಲಿ. ದೆನ್ ಇನ್ನೊಂದು ಮೇನ್ ಏನ್ ಥಿಂಗ್ ಅಂತಂದ್ರೆ ಈಗ 10:40 ಮತ್ತೆ ಮಧ್ಯಾಹ್ನ 2:40 ಇದೆಯಲ್ಲ, ಇಲ್ಲಿ ನೀವು ಒಂದ್ಸರಿ ಕುತ್ಕೊಂಡಿದ್ದೀರಾ ಸ್ಟಾರ್ಟ್ ಮಾಡಿದ್ದೀರಾ ಆನ್ಸರ್ ಮಾಡ್ಲಿಕ್ಕೆ ಅಂತ ಅಂದ್ರೆ ಕಂಪ್ಲೀಟ್ ಎಕ್ಸಾಮ್ ಮುಗಿಯೋ ತನಕನು ಅಂದ್ರೆ ಮಾರ್ನಿಂಗ್ 11:50 ಮಧ್ಯಾಹ್ನ 3:50 ತನಕನು ನೀವು ಆ ಎಕ್ಸಾಮ್ ಹಾಲಿಂದ ಎದ್ದು ಆಚೆ ಹೋಗೋ ಆಗಿಲ್ಲ. ತುಂಬಾ ಎಮರ್ಜೆನ್ಸಿ ಕೇಸ್ ಬಂತು, ಅನ್ಈಸಿನೆಸ್ ಅನಿಸ್ತಾ ಇತ್ತು, ನಿಮಗೆ ಏನಾದರೂ ಹುಷಾರಿಲ್ಲ ಕಂಪ್ಲೀಟ್ ಆಗಿ ಅಂತಂದ್ರೆ ಅಂಥ ಟೈಮಲ್ಲಿ ಮಾತ್ರ ನಿಮಗೆ ಪರ್ಮಿಷನ್ ಕೊಡ್ತಾರೆ. ಬಟ್ ನೀವು ಏನಾದರೂ ವಾಶ್ರೂಮಿಗೆ ಹೋಗೋದಾಗಿರ್ಬೋದು, ಆ ರೀತಿ ಏನಾದರೂ ಸಣ್ಣ ಸಣ್ಣ ಪುಟ್ಟ ರೀಸನ್ಸ್ ಇಟ್ಕೊಂಡು ಏನಾದರೂ ಕೇಳಿದ್ರೆ ಅವರು ನಿಮಗೆ ಅಲೋ ಮಾಡೋದಿಲ್ಲ. ದೆನ್ ಸ್ಟಾರ್ಟಿಂಗ್ 10 minutes ಅಲ್ಲಿ ನಿಮಗೆ OMR ಫಿಲ್ ಮಾಡೋಕ್ಕೆ ಕೊಟ್ಟಿರ್ತಾರಲ್ಲ, ಅವಾಗ ಮಕ್ಕಳೇ ನೀವು ಗೊತ್ತಾಗಿಲ್ಲ ಅಂತಂದ್ರೆ ಏನು ಮಾಡಿ, ಇನ್ವಿಜಿಲೇಟರ್ಸ್ ಇರ್ತಾರಲ್ಲ ಅವ್ರ ಹತ್ರ ನೀವು ಎಷ್ಟು ಸರಿ ಕೇಳಿದ್ರು ಪರವಾಗಿಲ್ಲ, ಅವ್ರು ಹೇಳ್ತಾರೆ. ನೀವೇನು ಮಾಡಿ ಅಂತ ಅಂದರೆ ಅವರಿಗೆ ಕೇಳಿನೇ ಫಿಲ್ ಮಾಡಿ. ಯಾಕೆ ಅಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನೀವೇನಾದರೂ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೀರಾ ಫಿಲ್ ಮಾಡೋದ್ರಲ್ಲಿ ಅಂತ ಅಂದರೆ ಈ ಹೊಸ OMR ಶೀಟ್ ಕೊಡೋದಿಲ್ಲ. ನೀವು ಮಾಡಿರುವಂಥ 2 years ಪ್ರಿಪ್ರೇಷನ್ ವೇಸ್ಟ್ ಆಗುತ್ತೆ. ಗೊತ್ತಾಗ್ತಿದಾನಾ? ಸೊ ಹಾಗಾಗಿ ಕೇರ್ಫುಲ್ ಆಗಿ ಫಿಲ್ ಮಾಡ್ತೀರಾ. ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನ ತೊಗೊಂಡು ಹೋಗ್ತೀರಾ. ಸರಿನಾ? ಸೊ ಇದು ನೀವು ಫಾಲೋ ಮಾಡಬೇಕಾಗಿರುವಂಥದ್ದು. ದೆನ್ ಇಲ್ಲಿ ಎಕ್ಸಾಮ್ ಬರೀತಾ ಇರ್ತೀರಾ, ಸೊ ಸಾಲ್ವ್ ಮಾಡಿಬಿಟ್ಟು ಎಲ್ಲ ಆನ್ಸರ್ಸ್ ಮಾಡ್ತಾ ಇರ್ತೀರಾ. ದೆನ್ 11:10ಗೆ ಮಾರ್ನಿಂಗ್ 4th ಬೆಲ್ ಇರುತ್ತೆ, ಮಧ್ಯಾಹ್ನ 3:10ಗೆ ಇರುತ್ತೆ. ಸೊ ಇಲ್ಲೇನು ಅಂತಂದರೆ ಹಾಫ್ ಅವರ್ ಆಗಿದೆ ಅಂತಂದೇಳಿ ಒಂದು ವಾರ್ನಿಂಗ್ ಇದ್ದಂಗೆ. ಸೊ ಎಕ್ಸಾಮ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ಅರ್ಧ ಗಂಟೆ ಆಗಿದೆ ಅಂತಂದೇಳಿ ನಿಮಗೆ ಅಲ್ಲಿ ಒಂದು ಸಿಗ್ನಲ್ ಇದ್ದಂಗೆ. ಓಕೆನಾ? ಸೊ ಅದು ನಿಮಗೆ ಇಂಟಿಮೇಷನ್ ಕೊಡ್ತಾರೆ ಆ ಬೆಲ್ಲಿಂದ. ದೆನ್ ಏನಂತಂದರೆ 5th ಬೆಲ್ ಯಾವಾಗ ಅಂದರೆ 11:30 11ವರೆಗೆ, ಮಧ್ಯಾಹ್ನ 3ವರೆಗೆ ಇರುತ್ತೆ. ಸೊ ಇಲ್ಲಿ ಏನಂತ ಅಂದರೆ 20 minutes ಇದೆ ಅಂತಂದೇಳಿ ಇನ್ನೊಂದು ವಾರ್ನಿಂಗ್ ಇದ್ದಂಗೆ. ಸಿ ದಿಸ್ ಇಸ್ ದ ಸೆಕೆಂಡ್ ಕ್ವಶನ್ ಬೆಲ್. ಆವಾಗಲೇ ಫಸ್ಟ್ ಕ್ವಶನ್ ಬೆಲ್ ಯಾವಾಗ ಬರುತ್ತೆ? 11:10ಗೆ. ಸೊ 11:10ಗೆ ಫಸ್ಟ್ ಕ್ವಶನ್ ಬೆಲ್ ಬರುತ್ತೆ. ದೆನ್ 11:30ಗೆ ಯಾವಾಗ ಸೆಕೆಂಡ್ ಕ್ವಶನ್ ಬೆಲ್. ಏನಂತ ಅಂದರೆ 20 minutes ಇದೆ ನಿಮಗೆ ಇನ್ನೂ ಎಕ್ಸಾಮಿಗೆ ಅಂತಂದೇಳಿ ಗೊತ್ತಾಗುತ್ತೆ. ಓಕೆನಾ? ದಟ್ ವಿಲ್ ಬಿ 5th ಬೆಲ್. ದೆನ್ 6th ಬೆಲ್ ಯಾವಾಗ ಅಂತ ಅಂದರೆ ಇನ್ನೂ 5 minutes ಇದೆ ಅಂತ ಅಂದಾಗ 6th ಬೆಲ್ ಬರುತ್ತೆ. ಎಷ್ಟೊತ್ತಿಗೆ ಅಂದರೆ 11:45ಗೆ, ಮಧ್ಯಾಹ್ನ 3:45ಗೆ. ಸೊ ಇದು 6th ಬೆಲ್. ಇನ್ನೂ ಎಕ್ಸಾಮಿಗೆ 5 minutes ಇದೆ ಅಂತ. ಸೊ ಅವಾಗ ಏನು ಮಾಡ್ತೀರಾ ಅಂತಂದರೆ ಇನ್ವಿಜಿಲೇಟರ್ ಸೈನ್ ಆಗಿದೆನಾ, ನಿಮ್ಮ ಸೈನ್ ಆಗಿದೆನಾ, ನೀವು ಫಿಲ್ ಮಾಡಿರುವಂಥ ಬುಕ್ಲೆಟ್ ಸೀರೀಸ್ ಕರೆಕ್ಟಾಗಿ ಫಿಲ್ ಮಾಡಿದ್ದೀರಾ OMR ಶೀಟಲ್ಲಿ, ನಿಮ್ಮ ರಿಜಿಸ್ಟರ್ ನಂಬರ್ ಏನು CET ನಂಬರ್ ಏನಿರುತ್ತಲ್ಲ ಅದನ್ನು ಕರೆಕ್ಟಾಗಿ ಫಿಲ್ ಮಾಡಿದ್ದೀರಾ, ಎಲ್ಲ ಕ್ವಶನ್ಸಿಗೂ ನೀವು ಆನ್ಸರ್ ಮಾಡಿದ್ದೀರಾ ಅಂತಂದೇಳಿ ಚೆಕ್ ಮಾಡ್ಕೊತೀರಾ. ಯಾವುದೇ ಕ್ವಶನ್ ಬ್ಲ್ಯಾಂಕ್ ಬಿಟ್ಟು ಬರಬೇಡಿ. ಯಾಕಂದರೆ KCET ಅಲ್ಲಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಎಲ್ಲ ಕ್ವಶನನ್ನು ಕೂಡ ಕರೆಕ್ಟಾಗಿ ಅಟೆಂಡ್ ಮಾಡಿ ಬನ್ನಿ. ಸೊ ಡೋಂಟ್ ಲೀವ್ ಎನಿ ಕ್ವಶನ್ ಬ್ಲ್ಯಾಂಕ್ ಇನ್ ದ OMR ಶೀಟ್. ದೆನ್ ಲಾಸ್ಟಿಗೆ 7th ಬೆಲ್ ಯಾವಾಗ ಅಂತಂದರೆ 11:50ಗೆ, ಮಧ್ಯಾಹ್ನ 3:50ಕ್ಕೆ. ಸೊ ಈಗ ಲಾಸ್ಟ್ ಬೆಲ್ ಕೊಟ್ಮೇಲೆ ಏನಾಗುತ್ತೆ ಅಂತ ಅಂದರೆ ನೀವು ಬರ್ದಿರುವಂಥ OMR ಶೀಟ್ ಕೆಳಗಡೆ ಇನ್ನೊಂದು ಕಾರ್ಬನ್ ಕಾಪಿ ಇರುತ್ತೆ, ಅದನ್ನು ಡಿಟ್ಯಾಚ್ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಹರಿದ್ಬಿಟ್ಟು 2 ಶೀಟ್ನ ಸಪ್ರೇಟ್ ಮಾಡ್ಕೋಬೇಕು. ಸೊ ಕಾರ್ಬನ್ ಕಾಪಿ ನೀವು ಮನೆಗೆ ತೊಗೊಂಡು ಹೋಗ್ತೀರಾ. ಆಕ್ಚುಲ್ ಆಗಿ ಫಿಲ್ ಮಾಡಿರುವಂಥ OMR ಶೀಟ್ನ ನೀವು ಎಕ್ಸಾಮ್ ಹಾಲಲ್ಲಿ ಇರುವಂಥ ಇನ್ವಿಜಿಲೇಟರ್ಗೆ ಸಬ್ಮಿಟ್ ಮಾಡ್ತೀರಾ. ಗೊತ್ತಾಯ್ತಾ ಮಕ್ಕಳೇ? ಸೊ ಇದು ಆಕ್ಚುಲ್ ಆಗಿ ಇರುವಂಥ ಬೆಲ್ ಟೈಮಿಂಗ್ಸು. ಸೊ ನಿಮಗೆ ಇನ್ನೊಂದ್ಸರಿ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ, ಸಮ್ಮರಿ ಹೇಳಬೇಕು ಅಂತಂದರೆ. ಸೊ ಫಸ್ಟ್ ಯಾವಾಗ 10:20ಗೆ, ಮಧ್ಯಾಹ್ನ 2:20ಗೆ ಅವಾಗ ನಿಮಗೆ OMR ಶೀಟ್ ಕೊಡ್ತಾರೆ. ಮತ್ತು ನಿಮ್ಮ ಅಡ್ಮಿಟ್ ಕಾರ್ಡ್ ಮತ್ತು ಐಡೆಂಟಿಟಿ ಪ್ರೂಫ್ ಏನು ತೊಗೊಂಡೋಗಿರ್ತಾರಲ್ಲ ಅದನ್ನು ಚೆಕ್ ಮಾಡ್ತಾರೆ, ನೀವೇನಾ ಎಕ್ಸಾಮ್ ಬರೀತಿರೋರು ಅಂತ. ದೆನ್ ಸೆಕೆಂಡ್ ಯಾವಾಗ ಅಂದರೆ 10ವರೆಗೆ ಮತ್ತು 2ವರೆಗೆ. ಅವಾಗ ಏನು ಮಾಡ್ತಾರೆ ಅಂದರೆ ಕ್ವಶನ್ ಪೇಪರ್ ನಿಮ್ಮ ಹತ್ರ ಸೈನ್ ಮಾಡಿಸ್ಕೊಂಡು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ದೆನ್ ಕ್ವಶನ್ ಪೇಪರ್ ಡಿಸ್ಟ್ರಿಬ್ಯೂಟ್ ಆ್ಯಕ್ಚುಲಾಗಿ ಮಾಡಬೇಕಾಗಿರೋದು ಯಾವಾಗ ಅಂದರೆ 10:35 ಮತ್ತು 2:35ಗೆ. ಅವಾಗ ನೀವೇನು ಫಿಲ್ ಮಾಡ್ತೀರಾ ಅಂತಂದರೆ ಸೀರೀಸ್ ಫಿಲ್ ಮಾಡ್ತೀರಾ. ಕ್ವಶನ್ ಪೇಪರಲ್ಲಿ ಇರುವಂಥ ಸೀರೀಸ್ ಆನ್ಸರ್ ಬುಕ್ಲೆಟಲ್ಲಿ ಫಿಲ್ ಮಾಡ್ತಾರೆ ಯಾವ ಸೀರೀಸ್ ಬಂದಿದೆ ಅಂತಂದೇಳಿ. ದೆನ್ ಅದಾದಮೇಲೆ 10:40ಗೆ ಮತ್ತು ಮಧ್ಯಾಹ್ನ
2:40ಗೆ ನೀವು ಆನ್ಸರ್ಸ್ ಸ್ಟಾರ್ಟ್ ಮಾಡ್ತೀರಾ ಬರೀಲಿಕ್ಕೆ, ಫಿಲ್ ಮಾಡೋಕ್ಕೆ, OMR ಅಲ್ಲಿ ಫಿಲ್ ಮಾಡ್ತೀರಾ. ಆವಾಗ ನೀವು ಈ 10:40 ಮತ್ತು 2:40 ಆದಮೇಲಿಂದ ನೀವು ಎಕ್ಸಾಮ್ ಹಾಲಿಂದ ಬಿಟ್ಟು ಆಚೆ ಹೋಗೋ ಹಾಗಿಲ್ಲ. ಸೊ ಅಲ್ಲಿ ನೀವು ಕಂಪ್ಲೀಟಾಗಿ ಎಕ್ಸಾಮ್ ಬರೆದ್ಮೇಲೆ ಆಚೆ ಹೋಗಬೇಕಾಗುತ್ತೆ. ದೆನ್ ಫೋರ್ತ್ ಬೆಲ್ಲಿಗೆ ಏನಾಗುತ್ತೆ ಅಂತಂದರೆ, ಸೊ ಇನ್ನೂ ಹಾಫ್ ಆನ್ ಅವರ್ ಇದೆ, ಸೊ ಹಾಫ್ ಆನ್ ಅವರ್ ಮುಗ್ದಿದೆ ಅಂತ, ಓಕೆನಾ, ಹಾಫ್ ಅವರ್ ಕಂಪ್ಲೀಟೆಡ್ ಅಂತಂದೇಳಿ ನಿಮಗೆ ವಾರ್ನಿಂಗ್. ಇದು ಕಾಷನ್, ಫಸ್ಟ್ ಕಾಷನ್ ಇದು. ದೆನ್ ಸೆಕೆಂಡ್ ಕಾಷನ್ ಯಾವಾಗ ಅಂತಂದರೆ 11:00 ಮತ್ತು ಮಧ್ಯಾಹ್ನ 3:00 ಏನಂತಂದೇಳಿ 20 ಮಿನಿಟ್ಸ್ ಲೆಫ್ಟ್ ಅಂತ, ಓಕೆನಾ. ಸೊ 20 ಮಿನಿಟ್ಸ್ ಲೆಫ್ಟ್ ಅಂತ ಒಂದು ಕಾಷನ್ ಇರುತ್ತೆ. ದೆನ್ ಸಿಕ್ಸ್ತ್ ಯಾವಾಗ ಅಂದರೆ 11:45 ಮತ್ತು ಮಧ್ಯಾಹ್ನ 3:45 ಏನಂತಂದರೆ ಇನ್ನೂ 5 ಮಿನಿಟ್ಸ್ ಲೆಫ್ಟ್ ಅಂತ, ಓಕೆನಾ. ಸೊ 5 ಮಿನಿಟ್ಸ್ ಲೆಫ್ಟ್ ಅಂತ ಇರುತ್ತೆ. ದೆನ್ ಲಾಸ್ಟ್ ಸೆವೆಂತ್ ಬೆಲ್ ಯಾವಾಗ ಇರುತ್ತೆ 11:50 ಮತ್ತು ಮಧ್ಯಾಹ್ನ 3:50ಗೆ. ಸೊ ಟೋಟಲ್ ಆಗಿ ಯಾವಾಗ ನೀವು ಚೆನ್ನಾಗಿ ಎಕ್ಸಾಮ್ ಬರೆದ್ಬಿಟ್ಟು ಎಕ್ಸಾಮ್ ಶೀಟ್ನ OMR ಶೀಟ್ನ ನೀವು ಎಕ್ಸಾಮಿನರ್ಗೆ ಸಬ್ಮಿಟ್ ಮಾಡಿ ಬರ್ತೀರಾ. ಸೊ ಅರ್ಥ ಆಯ್ತಾ ಯಾವ ರೀತಿ ಅಂತಂದೇಳಿ. ಸೊ ಇದನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗಿ. ನೀವು ಪ್ಯಾನಿಕ್ ಆಗಬೇಡಿ, ಎಕ್ಸಾಮ್ ಹಾಲಲ್ಲಿ ಈಸಿನೇ ಬರುತ್ತೆ, ನೀವು ಓದ್ಕೊಂಡು ಹೋಗಿರೋ ಅಂಥದ್ದನ್ನೇ ಬರುತ್ತೆ. ನಿಮಗೆ ನೀವು ಫಸ್ಟು ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಸಾಕು, ಸರಿನಾ. ಸೊ ಇದೇ ರೀತಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಮತ್ತೆ ನೋಡ್ತಾ ಇರಿ. ಸೊ ವಿಲ್ ಬಿ ಕನೆಕ್ಟಿಂಗ್ ಇನ್ ನೆಕ್ಸ್ಟ್ ವಿಡಿಯೋಸ್. ಟಿಲ್ ದೆನ್, ಬಾಯ್, ರೀಡ್ ವೆಲ್, ಗುಡ್ ಲಕ್ ಫಾರ್ ಯುವರ್ ಎಕ್ಸಾಮ್.